ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಕಲ್ತಿರೋ ವೇರಿಯೇಬಲ್ಸ್, ಆಪರೇಟರ್ಸ್ ಇದ್ರದ್ದು ಒಂದು ಲ್ಯಾಬ್ ನ ನೋಡೋಣ. ನಾನು ಇಲ್ಲಿ ಒಂದು ಆನ್ಲೈನ್ ಇಂಟರ್ಪ್ರೆಟರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೆಲವು ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ವೇರಿಯೇಬಲ್ ನೇಮ್, ಇಲ್ಲಿ ಸೀಮಾ ಅಂತ ಡಿಫೈನ್ ಮಾಡಿದ್ದೀನಿ. ಸೊ ಇದು ಸ್ಟ್ರಿಂಗ್ ವೇರಿಯೇಬಲ್, ಒಂದು ಸಿಂಗಲ್ ಕೋಟ್ ಅಲ್ಲಿ ಹಾಕಿದ್ದೀನಿ. ಮೆಸೇಜ್, ಇಲ್ಲಿ ಕೀಪ್ ಸ್ಮೈಲಿಂಗ್, ಇಲ್ಲಿ ಈವನ್ ನಾನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಹಾಕಬಹುದು. ಏಜ್ 20, ರೇಟ್ 23.34. ಸೊ ಈ 4 ವೇರಿಯೇಬಲ್ ನ ಡಿಫೈನ್ ಮಾಡಿ 4 ವೇರಿಯೇಬಲ್ ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಯಾವ್ದ್ಯಾವ್ದು ಯಾವ್ಯಾವ ಟೈಪ್ ಅಂತ ಕೊಡ್ತಾ ಇರೋದ್ರಿಂದ ಇಲ್ಲಿ ಫಸ್ಟ್ ಡಿಫೈನ್ ಮಾಡೋಣ. ಸೊ ಇದೆಲ್ಲ ಕಮೆಂಟ್ ಮಾಡಿದೀನಿ. ಇಲ್ಲಿ 4 ವೇರಿಯೇಬಲ್ಸ್ ಡಿಫೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ರನ್ ಅಂದ್ರೆ ಡಿಫೈನ್. ಸೊ ಇಲ್ಲಿ ಡಿಫೈನ್ ಆಯ್ತು. ಸೊ ಒಂದೊಂದು ಟೈಪ್ ನೋಡ್ಕೊಂಡು ಹೋಗೋಣ. ಸೊ ನೇಮ್ ಅನ್ನೋದು ಟೈಪ್ ಏನು ಅಂತ ನೋಡೋಣ. ಇಲ್ಲಿ ಎಸ್ ಟಿ ಆರ್ ಅಂದ್ರೆ ಸ್ಟ್ರಿಂಗ್. ಸೊ ಇಲ್ಲಿ ಈ ತರದ ಕ್ಯಾರೆಕ್ಟರ್ಸ್ ಇಡ್ಬೋದು. ಹಾಗೇನೆ ಮೆಸೇಜ್ ಅಂದ್ರೆ ಮೆಸೇಜ್ ಯಾವುದು? ನೇಮ್ ಟೈಪ್ ಏನು? ಸ್ಟ್ರಿಂಗ್. ಮೆಸೇಜ್ ಟೈಪ್ ಏನು? ಅದು ಸ್ಟ್ರಿಂಗ್ಗೆ. ಇಲ್ಲಿ ನನ್ನ ಮೆಸೇಜ್ ಟೈಪ್ ಈಸ್ ಅಂತ ಹಾಕಿದ್ದೀನಿ, ಅದೇ ರೀತಿಯಾಗಿ ಬಂದಿದೆ. ಇಲ್ಲಿ ಏಜ್ ಯಾವ ತರದ್ದು ಅಂತ ನೋಡೋಣ. ಏಜ್ ಟೈಪ್ ಈಸ್ ಏಜ್ ಇಂಟಿಜರ್. ಸೊ ಇಲ್ಲಿ ಡೆಸಿಮಲ್ ಇಲ್ಲ. ಆದರೆ ರೇಟ್ ಏನಿದೆ ನೋಡೋಣ. ರೇಟ್ ಟೈಪ್ ಈಸ್ ಇಲ್ಲಿ ಫ್ಲೋಟ್ ಅಂದ್ರೆ ಡೆಸಿಮಲ್ ನ ಅಲ್ಲೊಂದಿದೆ. ಸೊ ಇಲ್ಲಿ ನಾವು 3 ತರದ್ದು ನೋಡಿದ್ವಿ. ಒಂದು ಸ್ಟ್ರಿಂಗ್, ಒಂದು ಇಂಟ್, ಒಂದು ಫ್ಲೋಟ್. ಇದನ್ನ ಡೇಟಾ ಪ್ರಿಂಟ್ ಮಾಡಬೇಕು ಅಂದ್ರೆ ನಾವು ಜಸ್ಟ್ ನೇಮ್ ಅಂತ ಹಾಕಿದ್ರೆ ಇಲ್ಲಿ ಅದರದ್ದು ಡೇಟಾ ಪ್ರಿಂಟ್ ಆಗತ್ತೆ. ಕೆಳಗಡೆ ಇದಿಷ್ಟು ಕಮೆಂಟ್ ಮಾಡ್ತೀನಿ. ಕೆಳಗಡೆ ಇಲ್ಲಿ ನೀವು ನೋಡ್ಬೋದು, ನಾವ್ ಏನ್ ಅಸೈನ್ ಮಾಡಿದೀವಿ ಅದಷ್ಟು ಪ್ರಿಂಟ್ ಆಗುತ್ತೆ. ಹೀಗೆ ನಾವು ಪ್ರಿಂಟ್ ಡಿಫೈನ್ ಮಾಡೋದು ಮತ್ತೆ ಅದನ್ನು ಪ್ರಿಂಟ್ ಮಾಡೋದು, ಅದರ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋಕೆ ಹೇಗೆ ಅಂತ ತಿಳ್ಕೊಂಡು. ಹೀಗಿಲ್ಲಿ ಅದರ ಐಡಿ ಹೇಗ್ ಸೇವ್ ಆಗಿರುತ್ತೆ ನೋಡ್ರಿ. ಇಲ್ಲಿ ನಮ್ ಅನ್ನೋದು 50 ಅಂತ ಡಿಫೈನ್ ಮಾಡಿದೀವಿ. ಸೊ ಮೊದ್ಲಿಗೆ ನಮ್ದು ಐಡಿ ಏನು ಅಂತ ನೋಡೋಣ. ನಮ್ದು ಐಡಿ 133 ಇಷ್ಟುದ್ದ ಇದೆ. ಸೊ ಇದು ಅದ್ರ ಮೆಮೊರಿಲಿ ಒಂದು ಜಾಗ. ಸೊ ನಮ್ 2 ನ ಡಿಫೈನ್ ಮಾಡ್ತಾ ಇದೀವಿ. ನಮ್ 2 ನ ಡಿಫೈನ್ ಮಾಡಿ ಅದನ್ನ 30+20 ಅಂದ್ರೆ 50 ಅಂತಾನೆ ಅದುವೆ. ಹೌದಾ? ಇದು 50, ಇದು 50. ಸೊ ಇದದ್ದು ಐಡಿ ಏನು ಅಂತ ನೋಡೋಣ. ಸೊ ಇದ್ ಜ್ಞಾಪಕ ಇಟ್ಕೊಳ್ಳಿ. ಇದ್ರದ್ದು ಎರಡನೇದವ್ರದ್ದು ಐಡಿ ಏನು ನೋಡೋಣ. ನೋಡಿ, ಸೇಮ್ ಬರುತ್ತೆ. ಸೊ ಈ ಎರಡು ಒಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಿಮ್ಗೆ ನೀವ್ ಅನ್ಬೋದು 30+20 ಇದು ಎರಡು ಹೇಗೆ ಒಂದು ಅಂತ, ಒಂದೇ ಸೇಮ್ ಅಂತ. ಇದು ಎರಡರದ್ದು ಡೇಟಾ ಸೇಮ್ ಇರೋದ್ರಿಂದ ಒಂದೇ ಜಾಗದಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಸೊ ಇದು ಏನಕ್ಕೆ ತೋರಿಸ್ತಿದೀವಿ ಅಂದ್ರೆ ಐಡಿ ಸೇವ್ ಆಗೋದು ನಿಮ್ಮ ಡೇಟಾ ಮೇಲೆ, ನಾಟ್ ಆನ್ ದ ನೇಮ್ ಮೇಲಲ್ಲ ಅಂತ ತೋರ್ಸಕ್ಕೆ. ಸೊ ಈಗ ಅರಿಥ್ಮ್ಯಾಟಿಕ್ ಆಪರೇಷನ್. ಸೊ ಇಲ್ಲಿ ಕೆಲವೊಂದು ವೇರಿಯೇಬಲ್ಸ್ ಡಿಫೈನ್ ಮಾಡ್ತೀವಿ. ನಮ್ 1, ನಮ್ 2 ಎರಡು ನಂಬರ್ಸ್, ಸ್ಟ್ರಿಂಗ್ 1, ಸ್ಟ್ರಿಂಗ್ 2 ಎರಡು ಸ್ಟ್ರಿಂಗ್ಸ್. ಸೊ ಇವಾಗ ಇದ್ರ ಮೇಲೆ ಕೆಲವೊಂದು ಅರಿಥ್ಮ್ಯಾಟಿಕ್ ಆಪರೇಷನ್ಸ್ ಮಾಡೋಣ. ಸೊ ನಮ್ 3 ಇಲ್ಲಿ ನಮ್ 3 = ನಮ್ 1 + ನಮ್ 2 ಅಂದ್ರೆ 11 ಬರಬೇಕು. ನಮ್ 3 11 ಬರಬೇಕು. ಸ್ಟ್ರಿಂಗ್ 3 ಸ್ಟ್ರಿಂಗ್ 1 + ಸ್ಟ್ರಿಂಗ್ 2. ಸೊ ಇದೆರಡು ಆಡ್ ಆಗಿ ಹೇಗ್ ಬರುತ್ತೆ ಸ್ಟ್ರಿಂಗ್ 3 ನೋಡೋಣ. ಹಾಗೆ ನಮ್ 4 ನಮ್ ಇದು ಸಬ್ಟ್ರಾಕ್ಷನ್, ಇದು ಮಲ್ಟಿಪ್ಲಿಕೇಶನ್, ಇದು ಸ್ಟ್ರಿಂಗ್ಗೆ ನಾವು
ಸ್ಟ್ರಿಂಗ್ 4 ಏನು ಸ್ಟ್ರಿಂಗ್ 1 ಹೆಲೋ ಇಂಟು ನಮ್ 1 5 ಟೈಮ್ಸ್ ಬರಬೇಕು. ಸಿ ಇದು ಯಾವ ತರ ಬರುತ್ತೆ. ಸೊ ನೋಡಿ ನಮ್ 3 ಇದೆರಡರದ್ದು ಆಡ್ ಆಗಿರೋದು 11. ಸ್ಟ್ರಿಂಗ್ 1 ಪ್ಲಸ್ ಸ್ಟ್ರಿಂಗ್ 2 ಇಸ್ ಹೆಲೋ ವರ್ಲ್ಡ್, ಇವೆರಡು ಆಡ್ ಆಯ್ತು. ನಮ್ 2 ಮೈನಸ್ ನಮ್ 1 ಇದು 6 ಮೈನಸ್ 5 1. ನಮ್ 1 ಇಂಟು ನಮ್ 2 5 3 6 5 30. ಅದೇ STR4 ನೋಡಿ, STR1 ಇಂಟು ನಮ್ 1. ಸೊ ಇದು ಹೆಲ್ಲೋ ಅನ್ನೋದು 5 ಟೈಮ್ಸ್ ಬರಬೇಕು. 1 2 3 4 5. ಸೊ ದಿಸ್ ಇಸ್ ಅರಿಥ್ಮೆಟಿಕ್ ಆಪರೇಷನ್. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾವು ಇದನ್ನ ಮಾಡ್ಬೋದು ಅಂತ ಇಲ್ಲಿ ತೋರಿಸಿದೀವಿ. ಪ್ಲಸ್ ಮೈನಸ್ ಎಲ್ಲ ತೋರಿಸಿದೀವಿ. ಇಲ್ಲಿ ಇನ್ನೊಂದಷ್ಟು ಅರಿಥ್ಮೆಟಿಕ್ ಆಪರೇಷನ್ಸ್ ನ ಮಾಡ್ತಾ ಇದೀವಿ. ಸೊ ಇದೇನಂದ್ರೆ ನಮ್ 1 10 ಅಂತ ಡಿಫೈನ್ ಮಾಡಿದೀನಿ, ನಂಬರ್ 2 3 ಅಂತ ಡಿಫೈನ್ ಮಾಡಿದೀನಿ. ನಮ್ 6 ಇಸ್ ನಂಬರ್ 1 ಬೈ ನಂಬರ್ 2. ಸೊ ಇಲ್ಲಿ ಕೋಎಫಿಷಿಯಂಟ್ ಬರುತ್ತೆ ಈ ಡಿವಿಷನ್ ಅಲ್ಲಿ, ಈ ಸಿಂಗಲ್ ಹಾಕಿದ್ರೆ. ಇಲ್ಲಿ ರಿಮೈಂಡರ್ ಬರುತ್ತೆ, ನಂಬರ್ 7 ರಿಮೈಂಡರ್ ಬರುತ್ತೆ. ಇಲ್ಲಿ ಡೆಸಿಮಲ್ ಹೋಗ್ಬಿಟ್ಟು ಕೋಎಫಿಷಿಯಂಟ್ ಬರುತ್ತೆ. ಆಮೇಲೆ ಇದು ಪವರ್ ಆಗುತ್ತೆ. ಸೊ ಇದಿಷ್ಟನ್ನ ನೋಡೋಣ. ಸೊ ಮೊದಲನೇದು 3.333, 10 ಡಿವೈಡೆಡ್ ಬೈ 3 ಅಂದ್ರೆ 3.333 ಬರುತ್ತೆ. ಅದೇ 10 ಮಾಡ್ಯುಲಸ್ 3 ಅಂದ್ರೆ ಅದರ ರಿಮೈಂಡರ್ ಬಂತು 1 ಅಂತ ಬಂತು. 10 ಡಬಲ್ ಸ್ಲಾಶ್ 3 ಅಂದ್ರೆ ಇದು ಸೇಮ್, ಆದ್ರೆ ಡೆಸಿಮಲ್ ಎಲ್ಲ ರೌಂಡ್ ಆಫ್ ಆಗ್ಬಿಟ್ಟು ಬಂತು. ಆಮೇಲೆ ಇಲ್ಲಿ ನಂಬರ್ 1 ಟು ದ ಪವರ್ ಆಫ್ 2 ಅಂದ್ರೆ 10 ಟು ದ ಪವರ್ ಆಫ್ 3 ಏನಾಯ್ತು 10 ಇಂಟು 10 ಇಂಟು 10. ಸೊ 1000 ಅಂತ ಬಂತು. ಇದೆಲ್ಲ ಅರಿಥ್ಮ್ಯಾಟಿಕ್ ಆಪರೇಷನ್ಸ್. ರಿಲೇಷನಲ್ ಆಪರೇಷನ್ ಅಲ್ಲಿ ನಾವು ಏನ್ ತಿಳ್ಕೊತೀವಿ, ಈಸ್ ನಂಬರ್ 1 ಈಕ್ವಲ್ ಟು, ಇದು ಈಕ್ವಲ್ ಅಂತ ಕ್ವೆಶ್ಚನ್ ಮಾಡುದು. ಇದು ನಾಟ್ ಈಕ್ವಲ್ ಟು, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಲೆಸ್ ದನ್ ಆರ್ ಈಕ್ವಲ್ ಟು. ಸೊ ನಂಬರ್ 1 ನಂಬರ್ 2 ನ ಇಲ್ಲಿ ಡಿಫೈನ್ ಮಾಡ್ಕೊಳ್ಳೋಣ. ನಂಬರ್ 1 ನಂಬರ್ 2 ಏನಿದೆ, ನಂಬರ್ 1 10, ನಂಬರ್ 2 3 ಅಂತ ಇದೆ. ಇದಕ್ಕೆ ಏನೇನ್ ರಿಸಲ್ಟ್ ಬರುತ್ತೆ ನೋಡ್ತಾ ಹೋಗೋಣ. ಈಕ್ವಲ್ ಇಲ್ಲಿ ಫಾಲ್ಸ್, ಈಕ್ವಲ್ ಆಗಿಲ್ಲ. ನಾಟ್ ಈಕ್ವಲ್ ಟ್ರೂ, ಹೌದು. ನಂಬರ್ 1 ಗ್ರೇಟರ್ ದನ್ ನಂಬರ್ 2 ಹೌದು, ನಂಬರ್ 1 ಗ್ರೇಟರ್ ದನ್ ನಂಬರ್ 2. ನಂಬರ್ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಹೌದು, ಗ್ರೇಟರ್ ದನ್ ಆರ್ ಈಕ್ವಲ್ ಟು. ನಂಬರ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲ, ಫಾಲ್ಸ್. ನಂಬರ್ 1 ಲೆಸ್ ದೆನ್ ನಂಬರ್ 2 ಇಲ್ಲ, ಫಾಲ್ಸ್. ಇದು ರಿಲೇಶನ್ಶಿಪ್ ಆಪರೇಟರ್. ನಾವೇನು ಜನರಲ್ ಆಗಿ ಮಾಡ್ತೀವಿ ಅದೇ. ಇದು ಅಸೈನ್ಮೆಂಟ್ ಆಪರೇಟರ್ ಅಲ್ಲಿ ನಾವು ಒಂದಷ್ಟು ಅಸೈನ್ಮೆಂಟ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ನಂಬರ್ 2 ಇಸ್ ಈಕ್ವಲ್ ಟು ನಂಬರ್ 1 ಇಸ್ ಈಕ್ವಲ್ ಟು 2, ನಂಬರ್ 2 ಇಸ್ ಈಕ್ವಲ್ ಟು ನಂಬರ್ 1. ಸೊ ಇಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ನಮ್ ಎರಡೂ ನಂಬರ್ 2 ಅಂತಾನೆ ಬಂತು. ಇದು ಅಸೈನ್ಮೆಂಟ್. ನಂಬರ್ 3, ನಂಬರ್ 1 ಇಸ್ ಈಕ್ವಲ್ ಟು ಪ್ಲಸ್ ಈಕ್ವಲ್ ಟು ನಂಬರ್ 3. ಸೊ ನಂಬರ್ 1 ಏನ್ ಬರುತ್ತೆ ನೋಡೋಣ. ನಂಬರ್ 1 ನಾಟ್ ಡಿಫೈನ್ಡ್. Number 2 not defined. Okay. So new number 1 is number 1. So ಇಲ್ಲಿ ಪ್ಲಸ್ ಈಕ್ವಲ್ ಟು ಆಯ್ತು, ಇಲ್ಲಿ ಮೈನಸ್ ಈಕ್ವಲ್ ಟು ಆಯ್ತು, ಇಲ್ಲಿ ಇಂಟು ಈಕ್ವಲ್ ಟು ಆಯ್ತು. ಸೊ ನೀವು ಇದನ್ನ ನೀವೇ ಟ್ರೈ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಲಾಜಿಕಲ್ ಆಪರೇಟರ್ ಅಂದ್ರೆ ಲಾಜಿಕ್ ನ ಚೆಕ್ ಮಾಡೋದು. ಸೊ ಇಲ್ಲಿ ಪ್ರಿಂಟ್ 1 ಇಸ್ ಈಕ್ವಲ್ ಟು 1 ಆರ್ ಇದು, ಅಥವಾ 1 ಇಸ್ ಈಕ್ವಲ್ ಟು 2. ಇದು ಎರಡಕ್ಕೂ ಒಂದು ನಿಜ ಆದರೆ ಟ್ರೂ ಅಂತ ಬರುತ್ತೆ. 1 ಈಕ್ವಲ್ ಟು 1 ಅಂಡ್ 1 ಈಕ್ವಲ್ ಟು 2 ಇದು ಎರಡೂ ನಿಜ ಆದ್ರೆ 2 ಅಂತ ಬರುತ್ತೆ. ಸೊ ಇದು
ಪ್ರಿಂಟ್ ಆಪರೇಟರ್. ಲೆಟ್ಸ್ ಎಕ್ಸಿಕ್ಯೂಟ್. ಸೊ ಮೊದಲನೇದು ಆರ್ ಇರೋದ್ರಿಂದ 1 = 1 ಟ್ರೂ ಆಗಿರೋದ್ರಿಂದ ಟ್ರೂ ಅಂತ ಬಂತು. ಎರಡನೇದು ಇದು ನಿಜ ಆಗಿದೆ, ಆದ್ರೆ ಇದು ನಿಜ ಆಗಿಲ್ಲ, ಹಾಗಾಗಿ ಫಾಲ್ಸ್ ಅಂತ ಬಂತು. ಇಲ್ಲಿ ಲಾಜಿಕಲ್ ಆಪರೇಟರ್ ಅಲ್ಲಿ ಬೂಲ್ ಆಫ್ ನಮ್1, ಬೂಲ್ ಆಫ್ ನಮ್1 ಅಂದ್ರೆ ಇದು ಇದೆಯಾ, ಟ್ರೂನಾ ಅಂತ. ಬೂಲ್ ನಾಟ್ ಆಫ್ ನಮ್1 ಅಂದ್ರೆ ಇದು ಅಲ್ಲ ಅಂತ. ಸೊ ದಿಸ್ ಇಸ್ ಲಾಜಿಕಲ್ ಆಪರೇಟರ್. ಮೆಂಬರ್ಶಿಪ್ ಆಪರೇಟರ್ ನೋಡೋಣ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಲ್ಲಿ ಲಿಸ್ಟ್ ಅಲ್ಲಿ 121, 256, 310, 231 ಇದೆ. ಸೊ 121 ಇನ್ ಲಿಸ್ಟ್ 1 ಅಂದ್ರೆ ನಿಜ ಬರುತ್ತೆ. 420 ಇನ್ ಲಿಸ್ಟ್ 1 ಅಂದ್ರೆ ಫಾಲ್ಸ್ ಬರುತ್ತೆ. 121 ನಾಟ್ ಇನ್ ಲಿಸ್ಟ್ 1 ಅಂದ್ರೆ ಫಾಲ್ಸ್ ಬರುತ್ತೆ. ಇದೇ ಇದು 420 ನಾಟ್ ಇನ್ ಲಿಸ್ಟ್ 1 ಅಂದ್ರೆ ಟ್ರೂ ಬರುತ್ತೆ. So, ಹೀಗೆ. ಸೊ ನೀವು ನೋಡಿದ್ರೆ ಇಲ್ಲಿ ಇದು ಫಸ್ಟ್ ಒನ್ ಟ್ರೂ, ನೆಕ್ಸ್ಟ್ ಒನ್ ಫಾಲ್ಸ್, ನೆಕ್ಸ್ಟ್ ಒನ್ ಫಾಲ್ಸ್, ನೆಕ್ಸ್ಟ್ ಒನ್ ಟ್ರೂ. ಸೊ ಹೀಗೆ ನಾವು ಕಲ್ತಿರುವಂತಹ ಎಲ್ಲಾ ಲಾಜಿಕಲ್ ಆಪರೇಟರ್ಸ್ ನಾವು ಒಂದು ಇಂಟರ್ಪ್ರೆಟರ್ ಹಾಕಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.